ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದೇ ಸಲ ನಾನು 4 ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಒಬ್ಬರದೇ 4 ಬ್ಲೌಸ್ ಪೀಸ್ ಕೂಡ. ಇದು ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸು. ಇದು ನೋಡಿ 4 ಪೀಸು. ಕೆಲವೊಬ್ಬರು ಒಂದೇ ಸಲ 4 ಬ್ಲೌಸ್ನ ಕಟ್ ಮಾಡೋದಕ್ಕೆ ತುಂಬ ಭಯ ಪಡ್ತೀರಾ. ಮತ್ತು ಕೆಲವೊಬ್ಬರು ಒಂದು ಪೀಸ್ನ ಕಟ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಇಟ್ಟು ಕಟ್ ಮಾಡ್ಕೋತೀರಾ. ಒಂದೇ ಸಲ ಈ ರೀತಿ 4 ಬ್ಲೌಸ್ನ ಒಂದೇ ಸಲ ಕಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ನಾವು ಲೈನಿಂಗ್ ಬಟ್ಟೆನ ಸರಿಯಾಗಿ ಇಟ್ಕೋಬೇಕಷ್ಟೇ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ನೀಟಾಗಿ ಇಟ್ಕೊಂಡು ಕಟಿಂಗ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ನೋಡಿ, ನಾನು ಯಾವ ರೀತಿ ಇಟ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೋತೀನಿ. ನೋಡಿ, 4 ಪೀಸ್ ಲೈನಿಂಗ್ನ ನಾನು ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಇಟ್ಕೋಬೇಕು. ಇವಾಗ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಿರೋದ್ರಿಂದ ಫಸ್ಟಿಗೆ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಸಮವಾಗಿ ಇಟ್ಕೊಂಡಿದ್ದೀವ ನೋಡ್ಕೋಬೇಕು. ಸಮವಾಗಿ ಇಟ್ಕೊಂಡಿಲ್ಲ ಅಂದರೆ ನೀಟಾಗಿ ಸಮವಾಗಿ ಇಟ್ಕೋಬೇಕು. ಮತ್ತು ಈ ರೀತಿ ಸಮ ಇಲ್ಲ ಬಟ್ಟೆ ಅಂದರೆ ಒಂದು ಮಾರ್ಕ್ನ ನೀಟಾಗಿ ಈ ರೀತಿ ಗೆರೆನ ಹಾಕಿ ಸಮವಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು 4 ಲೈನಿಂಗ್ನ ನೀಟಾಗಿ ಇಟ್ಕೊಂಡಿದ್ದೀವ ನೋಡ್ಕೋಬೇಕು. ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ 4 ಲೈನಿಂಗ್ನ ನೀಟಾಗಿ ಇಟ್ಕೊಂಡು ಒಂದು ಸಲ ಐರನ್ನ ಮಾಡ್ಕೊಳ್ಳಿ. ಬೇಕಾದರೆ ಐರನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಐರನ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಒಂದೊಂದನ್ನೇ ನೀರಿಗೆಲ್ಲ ಹಾಕಿ ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೀಟಾಗಿ 4 ಪೀಸ್ನ ಇಟ್ಕೊಂಡಿದ್ದೀನಿ. ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸು. ಮೆಜರ್ಮೆಂಟ್ ಬ್ಲೌಸಿಗೆ ನಾನು ಅಳತೆನ ತಗೊಂಡು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಮೊದಲಿಗೆ ನಾನು 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ. 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚು ಮಾತ್ರ ಹೊಲಿಗೆಗೆ ಬಿಡ್ತೀನಿ. ನಾನು ಸಾದಾ ಬ್ಲೌಸ್ ಆದರೆ 1 ಇಂಚು ಹೊಲಿಗೆಗೆ ಬಿಟ್ಕೋತೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ನಾನು ಹೊಲಿಗೆಗೆ ಬಿಟ್ಕೋತಿದ್ದೀನಿ. ಇವಾಗ ನೋಡಿ, ಬ್ಲೌಸ್ನ ತೊಗೊಂಡು ಅಳತೆ ಬ್ಲೌಸ್ನ ತೊಗೊಂಡು ನಾನು ಲೆಂತ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಲೆಂತ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನೋಡಿ, 13 ಇದೆ ಲೆಂತು. ನಾನು ಎಷ್ಟಿದೆ ಅಷ್ಟನ್ನೇ ಇಟ್ಕೋತೀನಿ. ಎಷ್ಟಿದೆ ಅಷ್ಟನ್ನೇ ಈ ರೀತಿ ಒಂದು ಸಲ ಇಟ್ಕೋತೀನಿ. ನೋಡಿ, 13 ಇಟ್ಕೊಂಡಿದ್ದೀನಿ. 13ನೇ ಒಂದು ಸಲ ಇಟ್ಕೊಂಡು ಒಂದು 1/2 ಇಂಚು ಹೊಲಿಗೆಗೆ ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತೀನಿ. ಒಂದು 1/2 ಇಂಚು ಹೊಲಿಗೆಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತೀನಿ. ಮತ್ತು ನೋಡಿ, ನಾನು ನೆಕ್ ವಿಡ್ತ್ನ ನಾನು 2.5 ಇಟ್ಕೋತೀನಿ. ನೆಕ್ ವಿಡ್ತು ನೋಡಿ, ಈ ರೀತಿ ಬ್ಲೌಸಲ್ಲಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ ಎಷ್ಟಿದೆ, 5 ಇದೆ. ನೋಡಿ, ಈ ರೀತಿ ಇಟ್ಕೊಂಡು ನೀಟಾಗಿ ಬ್ಲೌಸ್ನ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. 5 ಇದೆ. ನಾನು 2.5 ಇಟ್ಕೋತೀನಿ. ಅದನ್ನು ಅರ್ಧ ಮಾಡ್ಕೊಂಡಾಗ 2.5 ಆಗುತ್ತೆ. 2.5ನೇ ಇಟ್ಕೋತೀನಿ ನಾನು. ಶೋಲ್ಡರ್ನ ಯಾವಾಗಲೇ ಆದರೂ ಅಷ್ಟೇ ಬ್ಲೌಸಲ್ಲಿ ಏನಿದೆ ಅಷ್ಟನ್ನೇ ಇಟ್ಕೋತೀನಿ. ಎಕ್ಸ್ಟ್ರಾ ಏನು ನಾನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನಾರು ಆರ್ಟಿಷನ್ ಹೇಳಿದರೆ ಮಾತ್ರ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀನಿ. ನೋಡಿ, ಎಷ್ಟಿದೆ ಅಷ್ಟನ್ನೇ ಇಟ್ಕೋತೀನಿ. ಆದರೆ 2 ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೋತೀನಿ. ಒಂದೊಂದು 1/2 ಇಂಚು ಹೊಲಿಗೆಗೆ ಬಿಟ್ಕೋತೀನಿ 2 ಸೈಡು. ನೋಡಿ, ಈ ರೀತಿ ಒಂದೊಂದು 1/2 ಇಂಚು ಹೊಲಿಗೆಗೆ ಬಿಟ್ಕೋತೀನಿ. ಮತ್ತು ನಾನು ಯಾವಾಗಿದ್ರೂ ಅಷ್ಟೇ ಉಕ್ಸ್ ಪಟ್ಟಿಯಿಂದ ನಾನು ಅಳತೆನ ತಗೋತೀನಿ. ರಿಂಗ್ ಪಟ್ಟಿಯಿಂದ ನಾನು ಅಳತೆನ ತಗೊಳ್ಳಲ್ಲ. ಎಕ್ಸ್ಟ್ರಾ ಕಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಈ ರೀತಿ ನೋಡಿ, ನಾನು ಉಕ್ಸ್ ಪಟ್ಟಿಯಿಂದ ಹಿಡಿದು ನೋಡಿ ಎಷ್ಟಿದೆ, ಸುತ್ತಳತೆ ಎಷ್ಟಿದೆ ನೋಡಿ, 9 ಇದೆ. 9ನೇ ನಾನು ಇಟ್ಕೋತೀನಿ. 9 ಇದೆ. ನೀಟಾಗಿ 9ಕ್ಕೆ ಒಂದು 3 ಕಡೆ ಮಾರ್ಕ್ ಮಾಡ್ಕೋತೀನಿ. ಏನಕ್ಕೆ ಅಂದರೆ ಒಂದು 3 ಕಡೆ ಮಾರ್ಕ್ ಮಾಡ್ಕೊಂಡಾಗ ನಾವು ಗೆರೆನ ನೀಟಾಗಿ ಹಾಕೋಬೋದು. ಒಂದೇ ಕಡೆ ಮಾರ್ಕ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ, ಈ ಮಧ್ಯ ಒಂದೇ ಕಡೆ ಮಾರ್ಕ್ ಮಾಡಿ ಹಾಕೊಳ್ಳೋದ್ರಿಂದ ಒಂದು ಗೆರೆನ ನಾವು ತಪ್ಪಾಗಿ ಹಾಕುವಂಥ ಚಾನ್ಸ್ ಇರುತ್ತೆ. ನೋಡಿ, ಗೆರೆ ಸೊಡ್ಡ ಆ ರೀತಿ ಎಲ್ಲ ಆಗೋ ರೀತಿ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಒಂದು 3 ಕಡೆ 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಗೆರೆ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ಒಂದು 3 ಕಡೆ 9 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಗೆರೆನ ಹಾಕೋತೀನಿ. 2 ಇಂಚು ಎಕ್ಸ್ಟ್ರಾ ನಾನು ಹೊಲಿಗೆಗೆ ಬಿಟ್ಕೋತೀನಿ. ಎಕ್ಸ್ಟ್ರಾ ಕೂಳೆಗೆ ನಾನು 2 ಇಂಚ್ ಬಿಟ್ಕೋತೀನಿ. ನಿಮಗೆ ಎಷ್ಟು ಬೇಕು, ಹೊಸ್ದಾಗಿ ಕಲಿತಿರೋರು ಆದರೆ ಬೇಕಾದ್ರೆ 2.5 ಇಂಚಿಗೆ ಬೇಕಾದ್ರೂ ಬಿಟ್ಕೋಬೋದು. ಆಮೇಲೆ ಬೇಕಾದ್ರೆ ಸ್ಟಿಚ್ ಮಾಡಬೇಕಾದ್ರೆ ಅದನ್ನು ಕಟ್ ಮಾಡ್ಕೋಬೋದು. ಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಬಿಟ್ಕೋಬೋದು. ಮಿನಿಮಮ್ ಅಂದರೆ 2 ಇಂಚಾದರೂ ನಾವು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೋಬೇಕು. ನಾವು 2 ಇಂಚ್ ಬಿಟ್ಕೊಂಡಿದ್ದೀನಿ ನಾನು. ನೋಡಿ, ನಾನು ಅಳತೆ ಬ್ಲೌಸ್ನ ತಗೊಂಡು ಈ ರೀತಿ ನೋಡಿ ಸೈಡ್ ಫಿಟ್ಟಿಂಗ್ ಹಿಡಿದಿವಲ್ಲ, ಅದನ್ನು ಈ ರೀತಿ ಇಟ್ಕೊಂಡು ಕೆಳಗಡೆಯಿಂದ ಮಾರ್ಕ್ ಮಾಡ್ಕೋತೀನಿ. ನೋಡಿ, 1/2 ಇಂಚಿಗೆ ಹೊಲಿಗೆ ಹಾಕಿದ್ದೀನಲ್ಲ, ಅದನ್ನು ಬಿಟ್ಟು ನಾನು ಈ ರೀತಿ ಇಟ್ಕೋತಿದ್ದೀನಿ. ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡೆ. ನೋಡಿ, ಇಲ್ಲಿ ಎಲ್ಲಿ ಜಾಯಿಂಟ್ ಮಾಡಿದ್ದಾರೆ ಅಲ್ಲಿ ಈ ರೀತಿ ಇಟ್ಕೊಂಡು, ಎಲ್ಲಿ ಸ್ಲೀವ್ಸ್ನ ಜಾಯಿಂಟ್ ಮಾಡಿದ್ದಾರೆ ಅಲ್ಲಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡೆ ನಾನು. ನೋಡಿ, ಮಾರ್ಕ್ ಮಾಡಿಕೊಂಡು ನಾನು ನೀಟಾಗಿ ಈ ರೀತಿ ಗೆರೆ ಹಾಕೋತಿದ್ದೀನಿ. ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲೂ ಕೂಡ ನಾನು ಈ ರೀತಿ ಇಟ್ಕೊಂಡು ಗೆರೆ ಹಾಕೋತಿದ್ದೀನಿ. ಮತ್ತು ನಾನು ಗೆರೆ ಹಾಕ್ಕೊಂಡ್ಮೇಲೆ ಇಲ್ಲಿ ನೋಡಿ ಎಷ್ಟಿದೆ ಅಂತ 6 ಇದೆ. ಇಲ್ಲೂ 6 ಇದೆಯಾ ಅಂತ ನಾವು ಒಂದು ಸಲ ಚೆಕ್ ಮಾಡ್ಕೋಬೇಕು. ಯಾಕೆ ಅಂದರೆ ನಾವು ಒಳಗಡೆ ಇಲ್ಲ ಆಚೆಗಡೆ 2 ಕಡೆನೂ ಗೆರೆ ಹಾಕೋ ಚಾನ್ಸ್ ಇರುತ್ತೆ. ಈ ರೀತಿ ಗೆರೆ ಹಾಕಬೇಕಾದ್ರೆ ತಪ್ಪಾಗಿ ಗೆರೆ ಹಾಕೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಸಲ ಇಲ್ಲಿ 6 ಇದೆ,
ಇಲ್ಲೂ ಆರಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನಾವು ನೀಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಆರ್ಮೋಲ್ ಶೇಪ್ನ ಕೊಟ್ಕೋಬೇಕು. ನೋಡಿ, ಒಂದು 3/4 ಇಂಚಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಆರ್ಮೋಲ್ ಶೇಪ್ನ ಕೊಟ್ಕೋತಿದ್ದೀನಿ. 3/4 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮೋಲ್ ಶೇಪ್ನ ಕೊಟ್ಕೋತಿದ್ದೀನಿ. ಮತ್ತು ಆ ಬ್ಲೌಸಲ್ಲಿ ಎಷ್ಟಿದೆ ನೋಡಿ, ಈ ತೋಳಿನ ಸುತ್ತ ಅಳತೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ. ನೋಡಿ, 6.75 ಇದೆ. ನೋಡಿ, ಈ ರೀತಿ ನೀಟಾಗಿ ಶೇಪಾಗಿ ಇಟ್ಕೋಬೇಕು. 7 ಇದೆ ನೋಡಿ, ನೀಟಾಗಿ ಇಟ್ಕೋಬೇಕು. ಯಾವ ರೀತಿ ಶೇಪ್ ಬಂದಿದೆ ಅದೇ ರೀತಿ ಟೇಪ್ನ ಬಳಸಿ ನಿಧಾನಕ್ಕೆ ನೀಟಾಗಿ ಇಟ್ಕೋಬೇಕು. ನಾವು 7 ಇಂಚಿದೆ ನೋಡಿ. ಇಲ್ಲಿ 1/2 ಇಂಚ್ ಹೊಲಿಗೆಗೆ ಬಿಟ್ಟಿದ್ದೀನಲ್ಲ, ಅದನ್ನು ಬಿಟ್ಟು ನಾವು ಇಟ್ಕೋಬೇಕು. ನೋಡಿ, ಕರೆಕ್ಟಾಗಿದೆ. ಇಲ್ಲಿ 1/2 ಇಂಚ್ ಹೊಲಿಗೆಗೆ ಏನು ಬಿಟ್ಟಿದ್ದೀವಿ ಅದನ್ನು ಬಿಟ್ಟು ನಾವು ಇಟ್ಕೋಬೇಕು. ಈ ರೀತಿ ನೀಟಾಗಿ ಟೇಪ್ನ ಇಟ್ಕೋಬೇಕು. ನೋಡಿ, 7 ಇದೆ, ಕರೆಕ್ಟಾಗಿದೆ. ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ. 7 ಇದೆ, ಕರೆಕ್ಟಾಗಿದೆ. ಇವಾಗ ನಾನು ಡೀಪ್ನ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಡೀಪ್ನ ನಾನು ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಬೇಕಾದ್ರೂ ಮಾರ್ಕ್ ಮಾಡ್ಕೋಬೋದು. ನಿಮಗೆ ಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡು ಡೀಪ್ ಎಷ್ಟಿದೆ ಅಂತ ನೋಡಿ. ನೋಡಿ, 7.5 ಇದೆ. ಈ ರೀತಿ ಬೇಕಾದ್ರೂ ನಾವು ಇಟ್ಕೋಬೋದು. ನಿಮ್ಮ ಇದು ಯಾವ ರೀತಿ ಬೇಕಾದ್ರೂ ಇಟ್ಕೊಳ್ಳಿ. ಈ ರೀತಿ ಬೇಕಾದ್ರೂ ಇಟ್ಕೊಳ್ಳಿ, ಮತ್ತು ಈ ಕಡೆಯಿಂದನಾದ್ರೂ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಟ್ಕೋಬೋದು, ಏನಾಗಲ್ಲ. ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಬಿಟ್ಟು ಇಟ್ಕೋಬೇಕು. ಇಲ್ಲಾದರೂ ಅಷ್ಟೇ, ಈ ಕಡೆಯಿಂದ ಇಟ್ಕೊಂಡ್ರು 1/2 ಇಂಚು ಬಿಟ್ಟಿದ್ದೀವಲ್ಲ ಅದನ್ನು ಬಿಟ್ಟು ಇಟ್ಕೋಬೇಕು ನಾವು. ನೋಡಿ, ಇವಾಗ ನಾನು ಈ ಕಡೆಯಿಂದನೇ ಇಟ್ಕೋತೀನಿ. ನೋಡಿ, ಈ ಕಡೆಯಿಂದನೇ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲೂ 2.5 ಇಟ್ಕೊಂಡಿದ್ದೀನಿ. ಇಲ್ಲೂ 2.5 ಇಟ್ಕೋತೀನಿ. ನಿಮಗೆ ಬೇಕು ಅಂದರೆ ಬೇಕಾದ್ರೆ ನೀವು 3-3.5 ಯಾವುದನ್ನು ಬೇಕಾದ್ರೆ ಇಟ್ಕೋಬೋದು. ಡೀಪ್ ಬ್ರಾಡಾಗಿ ಬೇಕು ಅಂತ ಕೇಳುವಂಥ ಕಸ್ಟಮರ್ಗೆ ನೀವು ಜಾಸ್ತಿ ಬೇಕಾದ್ರೆ ಇಟ್ಕೋಬೋದು. ನೋಡಿ, ಈ ರೀತಿ ಇಟ್ಕೊಂಡು ನಾನು ಇಲ್ಲೂ ಅಷ್ಟೇ ಒಂದು 3/4 ಇಂಚಷ್ಟು ನಾನು ಮಾರ್ಕ್ನ ಮಾಡಿಕೊಂಡು ಶೇಪ್ನ ಕೊಟ್ಕೋತೀನಿ. ಒಂದು 3/4 ಇಂಚಷ್ಟು ಮಾರ್ಕ್ ಮಾಡಿ ಈ ರೀತಿ ಶೇಪ್ನ ಕೊಟ್ಕೋತೀನಿ. ನೀಟಾಗಿ ರೌಂಡ್ ಶೇಪ್ ಬರಬೇಕು. ರೌಂಡ್ ಶೇಪು ನೀಟಾಗಿ ಬರಬೇಕು. ನಿಮಗೆ ಬೇಕು ಅಂದರೆ 3-3.5 ಬ್ರಾಡ್ ಎಷ್ಟು ಹೇಳಿರ್ತಾರೆ ಅಷ್ಟನ್ನು ಬೇಕಾದ್ರೆ ನೀವು ಇಟ್ಕೋಬೋದು. ಯಾವುದೇ ರೀತಿ ತೊಂದರೆ ಆಗಲ್ಲ. ಇಲ್ಲಿ ಬ್ರಾಡ್ ಮಾಡಬಾರ್ದು. ಇಲ್ಲಿ ಯಾವಾಗಿದ್ರೂ 2-2.5 ಅಷ್ಟೇ ಇಟ್ಕೋಬೇಕು, ಜಾಸ್ತಿನೇ ಇಟ್ಕೋಬಾರ್ದು. ಇಲ್ಲಿ ಬೇಕಾದರೆ 3-3.5 ಎಷ್ಟು ಬೇಕಾದ್ರೂ ನೀವು ಇಟ್ಕೋಬೋದು. ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ ಇಲ್ಲಿ ಡೀಪ್ನ ಜಾಸ್ತಿ ಇಡೋದ್ರಿಂದ. ನೋಡಿ, ಇವಾಗ ನಾನು ನೀಟಾಗಿ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಇದನ್ನು ಕಟ್ ಮಾಡ್ಕೋತೀನಿ. ನೋಡಿ, ನೀಟಾಗಿ ಈ ರೀತಿ ರೌಂಡ್ ಶೇಪ್ ಎಲ್ಲ ನೀಟಾಗಿ ಬರೋ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಂದು ಮ್ಯಾಚ್ ಹೊಡ್ಕೊಂಡಿದ್ದೀನಿ. 2 ಇಂಚಿಗೆ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಇವಾಗ ನಾನು ನೀಟಾಗಿ ಫ್ರಂಟ್ನ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಫೋಲ್ಡ್ ಏನು ಮಾಡಿದ್ದೀವಿ ಅದು ಸರಿಯಾಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು, 4 ಬಟ್ಟೆ ಸರಿಯಾಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ನಾವು ಇದೆಯಲ್ಲ ಇದನ್ನು ಒಂದು ಪಾರ್ಟ್ನ ತೊಗೋತೀನಿ. ನಾನು ಒಂದು ಪೀಸ್ನ ತೊಗೊಂಡು ಈ ರೀತಿ ಇಟ್ಕೋತೀನಿ. ನೋಡಿ, ಎಷ್ಟು ಇಲ್ಲಿ ಎಡ್ಜಿಗೆ ಬರುತ್ತೆ ಅಷ್ಟು ಸಾಧ್ಯ ಆಗೋಷ್ಟು ಇಟ್ಕೋತೀನಿ. ಏನಕ್ಕೆ ಅಂದರೆ ಸ್ಲೀವ್ಸಿಗೆ ಮತ್ತು ಬಾಕ್ಸ್ ಪಟ್ಟಿಗೆಲ್ಲ ಬಟ್ಟೆ ಬೇಕಲ್ವ, ಅದಕ್ಕೋಸ್ಕರ. ಮತ್ತು ಇಲ್ಲಿ ನೋಡಿ, ನಾನು ಎಕ್ಸ್ಟ್ರಾ ಇರೋದನ್ನೆಲ್ಲ ಇಲ್ಲಿ ಬಿಟ್ಟುಬಿಟ್ಟಿದ್ದೀನಿ. ಇಲ್ಲಿಗೆ ನಾನು ಒಂದು ಗೆರೆನ ಹಾಕೋತೀನಿ. ಇದನ್ನು ಕಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ಆಮೇಲೆ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನಾನು ನೋಡಿ ಬ್ಲೌಸಲ್ಲಿ ಎಷ್ಟಿದೆ ಬಾಕ್ಸ್ ಪಟ್ಟಿ ಬೆಲ್ಟ್ ಪಟ್ಟಿ ನೋಡಿ 2.25 ಇದೆ. ನಾನು ಅಷ್ಟಕ್ಕೇ ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು 2.25ಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಇಲ್ಲಿ 1/2 ಇಂಚಿಗೆ ಹೊಲಿಗೆ ಹಾಕಿದ್ದೀನಲ್ಲ ಅದನ್ನು ಬಿಟ್ಟು ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡಿಕೊಂಡು ನಾನು ಬ್ಯಾಕ್ ಪಾರ್ಟ್ನ ಏನು ಕಟ್ಟಿಂಗ್ ಮಾಡಿದ್ದೀನಿ ಅದನ್ನು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಬಟ್ಟೆ ಸಮವಾಗಿದೆಯಾ ಅಂತ ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೋಬೇಕು ಕಟ್ಟಿಂಗ್ ಮಾಡೋದಕ್ಕೆ ಮೊದಲೇ.
ನೋಡಿ ಈ ರೀತಿ ಇಲ್ಲಿ ಫ್ರಂಟ್ ನೆಕ್ ಕಟ್ ಮಾಡೋದಕ್ಕೂ ಕೂಡ ಮಾರ್ಕ್ ಮಾಡ್ಕೊತಿದ್ದೀನಿ. ಮತ್ತು 1/2 ಇಂಚು ಹೊಲಿಗೆ ಬಿಟ್ಟಿದ್ದೀನಲ್ಲ ಅದನ್ನು ಕೂಡ ಮಾರ್ಕ್ ಮಾಡ್ಕೊತಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ಒಂದೇ ಸಲ ಬೇಕಾದ್ರೆ ಕಟ್ಟಿಂಗ್ ಕೂಡ ಮಾಡ್ಕೋಬೋದು ನೀವು. ಇದು ನೋಡಿ, ಇದು ಎಕ್ಸ್ಟ್ರಾ ಇರುವಂಥ ಬಟ್ಟೆ. ಇದು ಏನಿದೆ ಇದು ಫೋಲ್ಡಿಂಗಲ್ಲಿ ಎಕ್ಸ್ಟ್ರಾ ಇರುವಂಥ ಬಟ್ಟೆ. ಇದು ಇಲ್ಲಿಗೆ ನಾನು ಈ ರೀತಿ ನೀಟಾಗಿ, ಬಟ್ಟೆ ಎಲ್ಲ ಸಮ ಇಲ್ಲ ಇದು, ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಜಾಸ್ತಿನೇ ಬಿಟ್ಟು ಮುಂದೆ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನೆಲ್ಲ ಕಟ್ ಮಾಡ್ಕೋತೀನಿ ನಾನು. ಆಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾನು ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟೆ. ಈಗ ತೆಗೆದುಬಿಟ್ಟು ಇವಾಗ ನಾನು ಫ್ರಂಟ್ ನೆಕ್ನ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ನೋಡಿ, ಫ್ರಂಟ್ ನೆಕ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ ನಾನು. ಇಲ್ಲಿ 1/2 ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಮಾರ್ಕ್ ಮಾಡ್ಕೋತೀನಿ. 1/2 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ಟು ನೀಟಾಗಿ ಈ ರೀತಿ ರೌಂಡ್ ಶೇಪ್ ಬರೋ ರೀತಿ ನೀಟಾಗಿ ಇಟ್ಕೋಬೇಕು. ಇಲ್ಲಾಂದರೆ ಶೇಪಲ್ಲಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಆ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಬರ್ಕೋಬೋದು. ನಿಮಗೆ ಬೇಡ ಅಂತ ಅನಿಸಿದ್ರೆ ನೀವು ಎಲ್ಲಿ ಮಾರ್ಕ್ ಮಾಡಿದ್ದೀರಾ ಅಲ್ಲಿ ಈ ರೀತಿ ಒಂದು ಗೆರೆನ ಹಾಕ್ಕೊಂಡು, ನೋಡಿ ಈ ರೀತಿ ಒಂದು ಗೆರೆನ ಹಾಕ್ಕೊಂಡು, ನೋಡಿ ಈ ರೀತಿ ಗೆರೆನ ಹಾಕ್ಕೊಳ್ಳಿ. ಗೆರೆನ ಹಾಕ್ಕೊಂಡು ಒಂದು 3/4 ಇಂಚಷ್ಟು ನೀವು ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊಳ್ಳೋದ್ರಿಂದ ಶೇಪು ತುಂಬ ಚೆನ್ನಾಗಿ ಬರುತ್ತೆ. ಬ್ಲೌಸನ್ನೇ ನೀಟಾಗಿ ನಿಮ್ಗೆ ಇಟ್ಕೊಳ್ಳೋದಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಬೇಕಾದರೆ ನೀವು ಮಾರ್ಕ್ ಮಾಡ್ಕೋಬೋದು. ಶೇಪು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಇವಾಗ ಇಲ್ಲಿ ನೋಡಿ ಉಕ್ಸ್ ಪಟ್ಟಿನ ತಗೊಂಡು ನೋಡಿ ಈ ರೀತಿ ರಿಂಗ್ ಪಟ್ಟಿನ ಇಟ್ಕೊಂಡು ನೋಡಿ ಈ ರೀತಿ ನೋಡಿ, ಇಲ್ಲಿ 1/4 ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಿ. ಮತ್ತು ಇಲ್ಲೂ 1/4 ಇಂಚು ಹೊಲಿಗೆಗೆ ಬಿಡ್ತೀನಿ. ಎರಡೂ ಕಡೆ ನಾನು 1/4 ಇಂಚು ಹೊಲಿಗೆಗೆ ಬಿಟ್ಕೋತೀನಿ. ಎರಡೂ ಕಡೆ 1/4 ಇಂಚು ಹೊಲಿಗೆಗೆ ಬಿಟ್ಕೊಂಡು ನೋಡಿ ಈ ರೀತಿ ನಾವು ಮಧ್ಯೆ ಏನು ಡಾಟ್ ಇಟ್ಟಿರ್ತೀವಲ್ಲ ಚೆಸ್ಟ್ ಹತ್ರ, ಅದನ್ನು ಮತ್ತು ಇಲ್ಲಿ ಶೋಲ್ಡರ್ ಹತ್ರ ಈ ರೀತಿ ಇಟ್ಕೊಂಡು ಇಲ್ಲಿ ನೋಡಿ 1/2 ಇಂಚಿಗೆ ಹೊಲಿಗೆಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಬಿಡಬೇಕು. 1/2 ಇಂಚು ಹೊಲಿಗೆಗೆ ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ಈ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ಇಲ್ಲೊಂದು 1/2 ಇಂಚು ಹೊಲಿಗೆಗೆ ಬಿಡಬೇಕು ನೀವು. ಇಲ್ಲೊಂದು 1/2 ಇಂಚು ಹೊಲಿಗೆಗೆ ಮತ್ತು ಇಲ್ಲೊಂದು 1/2 ಇಂಚು ಹೊಲಿಗೆಗೆ ಇಲ್ಲಿ ನೋಡಿ ಇದನ್ನು ಮಾರ್ಕ್ ಮಾಡ್ತೀನಿ. ಇಲ್ಲೊಂದು 1/2 ಇಂಚು ಹೊಲಿಗೆಗೆ ಮತ್ತು ಇಲ್ಲೊಂದು 1/2 ಇಂಚು ಹೊಲಿಗೆಗೆ, ಎರಡೂ ಸೈಡು 1/2 ಇಂಚು ಹೊಲಿಗೆಗೆ ಬಿಟ್ಕೋಬೇಕು. ಹೊಲಿಗೆಗೆ ಬಿಟ್ಕೊಳ್ಳೋದ್ರಿಂದ ಇದು ಚೆಸ್ಟ್ ಲೆಂತ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬ್ಯಾಕಿಗಿಂತ ಯಾವಾಗಲೇ ಆದರೂ ಅಷ್ಟೇ ಫ್ರಂಟು ಚೆಸ್ಟ್ ಲೆಂತು ಉದ್ದ ಇರಬೇಕು ಬ್ಯಾಕ್ ಪಾರ್ಟಿಗಿಂತ. ನೋಡಿ ಬೇಕಾದರೆ ನೀವು ಯಾವುದೇ ಬ್ಲೌಸ್ನ ಹಿಡಿದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಬ್ಯಾಕಿಗಿಂತ ಫ್ರಂಟು 1-1.5 ಇಂಚಷ್ಟು ಉದ್ದ ಇರುತ್ತೆ. ನೀವು ನೋಡಿಕೊಂಡು ಅಳತೆನ ಮಾಡಿಕೊಂಡು ಆಮೇಲೆ ಕಟ್ಟಿಂಗ್ನ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿ ಬಿಟ್ಟಿದ್ನಲ್ಲ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡೆ. ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಕಟ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ ಕೂಡ ಕಂಪ್ಲೀಟ್ ಆಯಿತು. ನಾವು ಏನು ಮಾರ್ಕ್ ಮಾಡಿದ್ದೀವಿ ಅದು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗಲ್ಲೂ ಕೂಡ ನಾವು ನೀಟಾಗಿ ಮಾಡ್ಕೊಂಡಿಲ್ಲ ಅಂದರೆ ಶೇಪ್ ಎಲ್ಲ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಯಾವುದೇ ಆದರೂ ಅಷ್ಟೇ ಶೇಪ್ಗಳನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ನಾವು. ನೋಡಿ ಎಕ್ಸ್ಟ್ರಾ ಇಲ್ಲಿ ಗೆರೆ ಹಾಕಿದ್ದೀನಲ್ಲ ಅದನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ. ನೋಡಿ 4 ಪೀಸು ಒಂದೇ ಸಮ ಇದೆ. ಎಷ್ಟೋ ಜನ ಕಟ್ಟಿಂಗ್ ಮಾಡ್ತೀರಾ, ಆದರೆ 4 ಪೀಸ್ನು ಕಟ್ಟಿಂಗ್ ಮಾಡಿದಾಗ ಹೆಚ್ಚು ಕಮ್ಮಿ ಬರುತ್ತೆ ಅಂತ ಅನ್ಕೋತೀರಾ. ಯಾವುದೇ ರೀತಿ ತೊಂದರೆ ಏನಾಗಲ್ಲ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಮತ್ತು ಭಯ ಇದೆ ಬೇಕಾದರೆ ನೀವು ಗುಂಡು ಪಿನ್ನ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ನೋಡಿ 2 ಇಂಚಿಗೆ ಇಲ್ಲೂ ಮಾರ್ಕ್ ಮಾಡ್ಕೋತೀನಿ. ನಾನು ಎಕ್ಸ್ಟ್ರಾ 2 ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋತೀನಿ. ಇವಾಗ ನಾನು ಫ್ರಂಟ್ ಶೇಪ್ನ ನಾನು ಮಾರ್ಕ್ ಮಾಡ್ಕೋತೀನಿ. ನಿಮಗೆ ಬೇಕು ಅಂತ ಅನಿಸಿದ್ರೆ, ನೀವು ಬೇಕಾದರೆ ಹೊಸಬ್ರಾಗಿದ್ದರೆ ನಿಮಗೆ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಏನಿದೆ ಅದನ್ನೇ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2.5 ಇದೆ. ಅದನ್ನು ನೋಡಿಕೊಂಡು ನೀವು ಇದು ನೋಡಿ ಲೆಂತ್ ಎಷ್ಟಿದೆ 3 ಇದೆ. ಅದನ್ನು ನೋಡಿಕೊಂಡು ಬೇಕಾದರೆ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಇಲ್ಲಿಗೆ ಒಂದು ಗುಂಡು ಪಿನ್ನು ಸೂಜಿನ ತಗೊಂಡು ಇದನ್ನು ಈ ರೀತಿ ಚುಚ್ಚಿ ತೆಗೆದಾಗ ಎಲ್ಲದಕ್ಕೂ ಕೂಡ ನಾವು ಮಾರ್ಕ್ ಮಾಡ್ಕೋಬೋದು. ಎಲ್ಲದೂ ಕೂಡ ಮಾರ್ಕ್ ಬರುತ್ತೆ. ಇಲ್ಲಿ ಎಲ್ಲದಕ್ಕೂ ಕೂಡ ನಾನು ಮ್ಯಾಚ್ ಹೊಡ್ಕೋತೀನಿ. ಈ ರೀತಿ ನೋಡಿ ಒಂದು ಗುಂಡು ಪಿನ್ನ ತಗೊಂಡು ನಾವು ಸೂಜಿನ ಗುಂಡು ಪಿನ್ನ ತಗೊಂಡು ತೂತು ಮಾಡಿಕೊಂಡ್ರೆ ಇಲ್ಲಿ ತೂತು ಮಾಡಿಕೊಂಡ್ರೆ ನಾವು ಎಲ್ಲದಕ್ಕೂ ಆಮೇಲೆ ಬೇಕಾದ್ರೆ ಮಾರ್ಕ್ ಮಾಡ್ಕೋಬೋದು. ಒಂದೇ ಅಳತೆ ಇರುತ್ತೆ.
ಇವಾಗ ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋತೀನಿ ನೋಡಿ. ಅದು ಎರಡಕ್ಕೂ ನಾನು ನೀಟಾಗಿ ಬಟ್ಟೆ ಇಟ್ಕೊಂಡಿದ್ದೆ, ಆದರೆ ಸ್ಲೀವ್ಸಿಗೆ ನಾನು ಇವಾಗ ನೀಟಾಗಿ ಬಟ್ಟೆನ ಇಟ್ಕೋಬೇಕು ನೋಡಿ. ಏರುಪೇರು ಇದೆ, ನೀಟಾಗಿ ಬಟ್ಟೆನ ಇಟ್ಕೋಬೇಕು ನೋಡಿ. ಈ ರೀತಿ 4 ಬಟ್ಟೆನ ನೀಟಾಗಿ ನೋಡಿ ಕೆಳಗಡೆ ಸಮವಾಗಿ ಈ ರೀತಿ ಇಟ್ಕೋಬೇಕು. ನೋಡಿ ಇವಾಗ ಈ ರೀತಿ 4 ಬಟ್ಟೆನ ಸಮವಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ಬೇಕಾದ್ರೆ ನೀಟಾಗಿ ನೀವು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗಿಬೋದು ಬೇಕಾದರೆ. ನಾನು ಅದೇ ಕೆಲಸ ಮಾಡ್ತೀನಿ ನೋಡಿ. ಇವಾಗ ನೋಡಿ ಏರುಪೇರು ಅಂತ ಅನಿಸುತ್ತೆ ನನಗೂ ಕೂಡ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ರೀತಿ ಸಮವಾಗಿ 4 ಬಟ್ಟೆನ ಒಂದ್ಸಲ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ 4 ಕೂಡ ನಾನು. ಇವಾಗ ನಾನು ಸ್ಲೀವ್ ಲೆಂತ್ನ ತಗೋತೀನಿ ನೋಡಿ. ಈ ರೀತಿ ಒಂದು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೋಬೇಕು. ಒಂದು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡೆ. ನಾನು ಆವಾಗಲೇ ಹೇಳ್ದಾಗೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೋತೀನಿ. ನಿಮಗೆ ಬೇಕು ಅಂದರೆ ಬೇಕಾದ್ರೆ ನೀವು 1 ಇಂಚ್ ಕೂಡ ಮಾರ್ಕ್ ಮಾಡ್ಕೋಬೋದು. ಇವಾಗ ನೋಡಿ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ. ನಿಮಗೆ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಕನ್ಫ್ಯೂಸ್ ಆದರೆ ನೀವು ಸ್ಲೀವ್ಸ್ ಲೆಂತ್ನ ಬೇಕಾದ್ರೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು ನೋಡಿ. 8 ಕಾಲಿದೆ, 8 ಕಾಲಿದೆ. 8 ಕಾಲಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು 1/2 ಇಂಚು ಹೊಲಿಗೆಗೆ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕು. 2 ಮಾರ್ಕ್ನ ಮಾಡ್ಕೋಬೇಕು. 1/2 ಇಂಚು ಹೊಲಿಗೆಗೂ ಕೂಡ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ ನಾನು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಈ ಸುತ್ತಳತೆ ಏನಿದೆ, ವಿಡ್ತ್ ಏನಿದೆ ಅದು ಎಷ್ಟಿದೆ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋ ಆಗಿಲ್ಲ. ಮತ್ತು ಇದೇನಿದೆ ನೋಡಿ ಇದನ್ನು ಕೂಡ ಈ ರೀತಿ ಒಂದು ಮಾರ್ಕು ಮತ್ತು ಈ ರೀತಿ ಒಂದು ಮಾರ್ಕು. ಈ ಲೆಂತ್ನ ನಾನು ಇದು ಎಷ್ಟಿದೆ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು. ವಿಡ್ತು ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ವಿಡ್ತು ಎಷ್ಟಿದೆ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು. ಆದರೆ ಲೆಂತ್ನ ಮಾತ್ರ ನಾವು ಸ್ವಲ್ಪ ಜಾಸ್ತಿನ ಮಾರ್ಕ್ ಮಾಡ್ಕೋಬೇಕು. 1/4 ಇಂಚು ಲೆಂತ್ನ ಕೂಡ ಜಾಸ್ತಿ ಮಾಡ್ಕೋಬೇಕು. ಇಲ್ಲಿ ಹೊಲಿಗೆಗೆ ಹೋಗುತ್ತಲ್ಲ ಅದಕ್ಕೋಸ್ಕರ ಈ ವಿಡ್ತನ್ನ ಮಾತ್ರ ಎಷ್ಟಿದೆ ಅಷ್ಟನ್ನೇ ಇಟ್ಕೊಂಡಿದ್ದೀನಿ. ಈ ರೀತಿ ಎಷ್ಟಿದೆ ಅಷ್ಟನ್ನೇ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ನಾನು 1/4 ಇಂಚು ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ನಾನು ಸ್ಲೀವ್ಸ್ನ ಇಟ್ಟು ಏನೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಗೆರೆ ಹಾಕೋತಿದ್ದೀನಿ. ಮತ್ತು ಇದು ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ನೋಡಿ, ಈ ರೀತಿ ಸ್ವಲ್ಪ ಹೊಲಿಗೆ ಹಾಕೋಬೇಕಾದ್ರೆ ನಾವು ಹೊಲಿಗೆ ಹಾಕ್ಕೊಳ್ಬೇಕಾದ್ರೆ ಈ ರೀತಿ ಸ್ವಲ್ಪ ಕ್ರಾಸಾಗಿ ಹೊಲಿಗೆನ ಹಾಕ್ಕೊಳ್ಬೇಕು ನಾವು ನೋಡಿ. ಇವಾಗ ಇದನ್ನು ನೀಟಾಗಿ ಶೇಪ್ ಕೊಟ್ಕೋತೀನಿ ನಾನು. ಈ ರೀತಿ ನೀಟಾಗಿ ಶೇಪ್ ಕೊಟ್ಕೋತೀನಿ. ಈ ರೀತಿ ನೀಟಾಗಿ ಶೇಪ್ ಕೊಡೋದಕ್ಕೆ ಎಷ್ಟೋ ಜನಕ್ಕೆ ಬರಲ್ಲ. ಆ ರೀತಿ ಇರಬೇಕಾದ್ರೆ ಸ್ಕೇಲ್ಗಳಲ್ಲಿ ನೀಟಾಗಿ ನಾವು ಇದಕ್ಕೆ ಅಂತಲೇ ಸ್ಕೇಲ್ ಇದೆ, ಅದನ್ನು ತಗೊಂಡು ನಾವು ನೀಟಾಗಿ ಶೇಪ್ನ ಕೊಟ್ಕೋಬೋದು. ಒಂದಷ್ಟು ಪೇಪರ್ ಕಟಿಂಗ್ನ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಅದೇ ಕೂಡ ನೋಡಿ 9 ಇದೆ. ಒಂದು ಅರ್ಧ ಇಂಚು ಹೊಲಿಗೆಗೆ ಹೋದರೆ 8.5, 8 ಕಾಲು ನೋಡಿ 8 ಮುಕ್ಕಾಲಿದೆ. ಒಂದು ಅರ್ಧ ಇಂಚು ಹೊಲಿಗೆಗೆ ಹೋದರೆ 8 ಕಾಲಾಗಿ ನಿಂತ್ಕೊಳ್ಳುತ್ತೆ ನೋಡಿ, ಕರೆಕ್ಟಾಗಿದೆ. ಈ ರೀತಿ ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ. ಟೇಪಲ್ಲಿ ಕೂಡ ಬೇಕು ಅಂದರೆ ನಿಮಗೆ ಕನ್ಫ್ಯೂಸ್ ಇದ್ದರೆ ಹೊಸ್ದಾಗಿ ಕಲಿತಿರೋಂಥವ್ರಾದರೆ ಟೇಪಲ್ಲಿ ಕೂಡ ಒಂದು ಸಲ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ಕಟ್ಟಿಂಗ್ನ ಮಾಡಿ. ಕಂಕ್ಳಲ್ಲಿ ಸ್ವಲ್ಪ ಜನ ಕಡಿಮೆ ಮಾಡಿಬಿಡ್ತೀರಾ ನೋಡಿ, ಕಂಕ್ಳಲ್ಲಿ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀರಾ. ಇದನ್ನು ಕಡಿಮೆ ಮಾಡಿದಾಗ ಎಳ್ದಾಗುತ್ತೆ ಬ್ಲೌಸು. ಅದಕ್ಕೋಸ್ಕರ ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಎಷ್ಟೋ ಜನ ನೋಡಿದ್ದೀನಿ ಕಂಕ್ಳಲ್ಲಿ ಎಳ್ದಾಗ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೋಬೇಕು. ಉದ್ದ ಕೂಡ ಆಗಬಾರ್ದು ಮತ್ತು ಕಡಿಮೆ ಕೂಡ ಆಗಬಾರ್ದು. ಉದ್ದ ಆದರೆ ನಾವು ಬ್ಲೌಸ್ನ ಹಾಕೊಂಡಾಗ ಇದು ಈಚೆಗೆ ಬರುತ್ತೆ. ಅದಕ್ಕೋಸ್ಕರ ಇದಕ್ಕಿಂತ ಇದು ಉದ್ದನೂ ಆಗಬಾರ್ದು ಮತ್ತು ಇದಕ್ಕಿಂತ ಇದು ಜಾಸ್ತಿ ತುಂಡಾನೂ ಆಗಬಾರ್ದು. ಏನಕ್ಕೆ ಅಂದರೆ ತುಂಡ ಆದರೆ ಇಲ್ಲಿ ಕಂಕ್ಳ ಭಾಗ ಎಳ್ದಾಗುತ್ತೆ. ಅದಕ್ಕೋಸ್ಕರ ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡಿ ನೀವು ಕಟ್ಟಿಂಗ್ನ ಮಾಡಬೇಕು. ಇಲ್ಲಿ ನೋಡಿ ಇಷ್ಟಿದೆ, ನಾನು ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟಿದೆ, ಒಂದು 1/4 ಇಂಚು ಹೊಲಿಗೆಗೆ ಹೋಗುತ್ತಲ್ಲ ಅದಕ್ಕೋಸ್ಕರ 1/4 ಇಂಚು ಜಾಸ್ತಿನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಇವಾಗ ಅದು ಸುತ್ತಳತೆ ಎಷ್ಟಿದೆ, ಆರ್ಮೋಲ್ ಎಷ್ಟಿದೆ ಅಂತ ನೋಡಿ, ಕಂಕಳ ಸುತ್ತಳತೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡೆ ಅಲ್ವ ಆವಾಗಲೇ ನಾನು. 7 ಇದೆ ನೋಡಿ, 7 ಇದೆ. ಇದು 7 ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ. ಕರೆಕ್ಟಾಗಿ 7 ಇದೆ. ನೋಡಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು.
ನೋಡಿ ಇವಾಗ ಇಷ್ಟು ಪೀಸ್ನ 4 ಪೀಸ್ನ ನಾನು 1 ಫೋಲ್ಡ್ ತೆಗ್ದು ನೋಡಿ 4 ಪೀಸ್ನ 1 ಫೋಲ್ಡ್ ತೆಗ್ದು ಸ್ವಲ್ಪ ನಾನು ಶೇಪ್ನ ಕೊಟ್ಕೋತೀನಿ. ನೋಡಿ ಯಾವುದೇ ರೀತಿ ತೊಂದರೆ ಏನಿಲ್ಲ, 4 ಪೀಸು ಕೂಡ ಸಮವಾಗಿ ಬಂದಿದೆ. ನಾವು ಬಟ್ಟೆನ ಇಟ್ಕೊಳ್ಳೋದ್ರಲ್ಲಿದೆ, ಬಟ್ಟೆನ ನೀಟಾಗಿ ಇಟ್ಕೊಂಡು ಕಟಿಂಗ್ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಏನಿಲ್ಲ. 4 ಬ್ಲೌಸ್ನ ನಾವು ಒಂದೇ ಸಲ ಕಟ್ ಮಾಡ್ಬೋದು. ಒಬ್ಬರದೇ ಬ್ಲೌಸ್ಗಳಾದರೆ ನಾನು 4-5 ಒಟ್ಟಿಗೆ ಕಟ್ ಮಾಡ್ಕೋತೀನಿ. ಯಾವುದೇ ರೀತಿ ಭಯ ಬೇಡ. ಲೈನಿಂಗ್ನ ನೀಟಾಗಿ ಇಟ್ಕೋಬೇಕು ಮತ್ತು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ಟಿಂಗ್ ಮಾಡ್ಕೋಬೇಕು. ಆವಾಗ ಒಂದೇ ಸಲ 4 ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೋದು. ನಾವು 4 ಬ್ಲೌಸ್ನ ಒಂದೇ ಸಲ ಕಟ್ಟಿಂಗ್ ಮಾಡ್ಕೊಂಡಾಗ ಬೇಗ ಸ್ಟಿಚ್ ಮಾಡಿಕೊಡ್ಬೋದು. ಅದಕ್ಕೋಸ್ಕರ ಧೈರ್ಯ ಮಾಡಿ ಕಟಿಂಗ್ ಮಾಡುವಂಥವ್ರು ನೀಟಾಗಿ ಒಂದು ಸಲ ಇಲ್ಲ 2 ಸಲ ಲೈನಿಂಗ್ನ ಚೆಕ್ ಮಾಡಿಕೊಂಡು ಒಂದೇ ಸಲ ಕಟ್ಟಿಂಗ್ ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಮತ್ತು ಬೇಕು ಅಂದರೆ ನಿಮಗೆ ಅನುಮಾನ ಇದೆ, ಒಂದೇ ಸಲ ಕಟ್ ಮಾಡಿದ್ದೀನಿ ಹೆಚ್ಚು ಕಮ್ಮಿ ಇದೆ ಅಂದರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಕೂಡ ಒಂದು ಸಲ ಬೇಕಾದ್ರೆ ಟೇಪಲ್ಲಿ ಅಳತೆ ಮಾಡ್ಕೋಬೋದು. ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ಚಿಂಗ್ನ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಆಗೋಲ್ಲ. ಯಾರಿಗೂ ಭಯ ಬೇಡ. ಒಂದೇ ಸಲ ಕಟ್ ಮಾಡಿಕೊಂಡು 4-5 ಬ್ಲೌಸ್ ಇದ್ದರೆ ಒಂದೇ ಸಲ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾನು ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೋತಿದ್ದೀನಿ. ನೋಡಿ ಈ ರೀತಿ 3 ಇದೆ, ಇದನ್ನು ಬಿಟ್ಬಿಡಬೇಕು. 3 ಮತ್ತು 7 10 ಇಂಚ್ ಆಗುತ್ತೆ. ನೋಡಿ 10 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತೀನಿ. ನಿಮಗೆ ಭಯ ಇದೆ ಅಂದರೆ ಒಂದು ಅರ್ಧ ಇಂಚ್ ಹೆಚ್ಚಾಗಿ ಬೇಕಾದ್ರೆ ಬಿಟ್ಕೋಬೋದು. 10ವರೆಗೆ ಇಟ್ಕೊಂಡು, ಏನಕ್ಕೆ ಅಂದರೆ ಸ್ವಲ್ಪ ಉದ್ದ ಇದ್ರೆ ಬೇಕಾದ್ರೆ ನಾವು ಕಟ್ ಮಾಡ್ಕೋಬೋದು. ಬಟ್ಟೆ ಸಾಕಾಗದೆ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು ನೋಡಿ ಇದನ್ನು 3ವರೆ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ಬೇಕಾದರೆ ನೀವು ಆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ಬೇಕಾದ್ರೆ ಅಳತೆ ಮಾಡ್ಕೋಬೋದು. ನೋಡಿ 2.25 ಇದೆ, ನಾನು ಒಂದು ಅರ್ಧ ಇಂಚು ಹೊಲಿಗೆಗೆ ಇಟ್ಕೊಳ್ತೀನಿ. ಇದು ನೋಡಿ 2.25 ಇದೆ, ಇದು ಅಷ್ಟೇ ಒಂದು ಅರ್ಧ ಮುಕ್ಕಾಲು ಇಂಚು ಹೊಲಿಗೆಗೆ ಬಿಟ್ಕೊತೀನಿ. ನಾವು ಸ್ಟಿಚ್ನ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದು ಅಂತ ಅನಿಸಿದ್ರೆ ಬೇಕಾದ್ರೆ ನಾವು ಹೊಲಿಗೆನ ಹಾಕೋಬೋದು, ಇಲ್ಲ ಕಟ್ಟಿಂಗ್ನ ಮಾಡ್ಕೋಬೋದು ಸ್ವಲ್ಪ ದೊಡ್ಡದಿದ್ರೆ. ಅದಕ್ಕೋಸ್ಕರ ನಾನು ಒಂದು ಮುಕ್ಕಾಲು ಇಂಚು ಅರ್ಧ ಇಂಚು ಜಾಸ್ತಿನೇ ಬಿಟ್ಕೋತೀನಿ. ಹೊಲಿಗೆಗೆಲ್ಲ ಹೋಗುತ್ತಲ್ಲ, ಹೊಲಿಗೆಗೆ ಮೇಲ್ಗಡೆ ನಾವು ಅಟ್ಯಾಚ್ ಮಾಡಿದಾಗ ಹೊಲಿಗೆಗೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿನೇ ಇಟ್ಕೋತೀನಿ. ಇವಾಗ ಬಾಕ್ಸ್ ಪಟ್ಟಿ ಕೂಡ ಕಟ್ ಮಾಡಿಕೊಂಡೆ. ಇವಾಗ ನಾನು ಅದೇ ಒಂದೊಂದೇ ಲೈನಿಂಗ್ನ ತಗೊಂಡು ಒಂದೊಂದೇ ಪೀಸ್ನ ನೀಟಾಗಿ ಕಟ್ ಮಾಡ್ಕೋತೀನಿ. ಒಂದೊಂದೇ ಲೈನಿಂಗ್ನ ಎತ್ಕೊಂಡು ಒಂದೊಂದು ಪೀಸ್ನ ಕಟ್ ಮಾಡ್ಕೋತೀನಿ. ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಟೈಲರ್ಸ್ ಇದ್ದೀರಾ, ಭಯ ನಮಗೇನು ಅಂಥವ್ರು ಈ ರೀತಿ ಕಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಭಯ ಬೇಡ. ಒಂದೇ ಸಲ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಾವು ಒಂದಿನಕ್ಕೆ ಒಂದು 7-8 ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಈ ರೀತಿ ಒಬ್ಬರದೇ ಬಿದ್ದಾಗ ಒಂದೊಂದೇ ಬ್ಲೌಸ್ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ಒಂದೇ ಸಲ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಸಮಯನೂ ತುಂಬ ಉಳಿಯುತ್ತೆ ಮತ್ತು ಕೆಲಸನೂ ತುಂಬ ಬೇಗ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದೇ ಸಲ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಹೆದರಬೇಡಿ, ಏನೂ ಆಗಲ್ಲ, ಯಾವುದೇ ರೀತಿ ತೊಂದರೆ ಏನಾಗಲ್ಲ. ನಿಮಗೆ ಭಯ ಇದೆ ಸ್ಟಿಚ್ ಮಾಡಬೇಕಾದ್ರೆ ಇದು ನೋಡಿ ಬಾಕ್ಸ್ ಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆಗಳನ್ನು ನಾನು ಕಟಿಂಗ್ ಮಾಡಬೇಕಾದ್ರೇ ಮಾಡ್ಕೋತೀನಿ. ಏಕೆಂದರೆ ಸ್ಟಿಚ್ಚಿಂಗ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಸಲ ಎಲ್ಲದನ್ನು ಕಟ್ ಮಾಡ್ಕೋತೀನಿ. ಇವಾಗ ನಾನು ಒಂದೊಂದನ್ನೇ ಪೀಸ್ನ ತಗೊಂಡು ಇವಾಗ ಲೈನಿಂಗ್ನ ಕಟ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಗೊತ್ತಿರೋಷ್ಟು ನಾನು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ.